ಮಕರ ರಾಶಿ ಮಕರ ಲಗ್ನದವರಿಗೆ ರಾಹು ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಅನಿರೀಕ್ಷಿತ ಮೂಲಗಳಿಂದ ಒಂದಷ್ಟು ಆದಾಯ ಹೆಚ್ಚಾಗಬೇಕು ಆ ರೀತಿ ಮಾಡಿರ್ತಾರೆ. ನಿಮ್ಮ ಮಾತನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಜಯ ಸಾಧಿಸಿರ್ತೀರಾ. ಅದೇ ರೀತಿ ಕುಟುಂಬ ಸ್ಥಾನ ಆಗಿರೋದ್ರಿಂದ ನಿಮ್ಮ ಮಾತಿಂದನೇ ಕುಟುಂಬದಲ್ಲಿ ಒಂದಷ್ಟು ಸಂಬಂಧಗಳು ಹಾಳಾಗಿರುತ್ತೆ, ಮನಸ್ತಾಪಗಳು ಬಂದಿರುತ್ತೆ. ಇನ್ನು ಆಹಾರ, ಒಂದಷ್ಟು ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಿರುತ್ತೆ ನಿಮ್ಮ ಆಹಾರದ ಆಯ್ಕೆಯಿಂದ. ಈ ರೀತಿಯೆಲ್ಲ ಆಗಿತ್ತು. ಈಗ ರಾಹು ತಮ್ಮ ಸಂಚಾರದಲ್ಲಿ ನಕ್ಷತ್ರವನ್ನು ಬದಲಾಯಿಸ್ತಾ ಇದ್ದಾರೆ ಅದೇ ಮನೆಯಲ್ಲಿ. ಅಂದರೆ ಆಗಸ್ಟ್ 3ನೇ ತಾರೀಕಿಂದ ಡಿಸೆಂಬರ್ 11ನೇ ತಾರೀಕಿನವರೆಗೂ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾರೆ. ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ನಿಮಗೆ 4 ಮತ್ತು 11ನೇ ಮನೆಯ ಅಧಿಪತಿ. ಓಕೆ, ಹಾಗಾಗಿ ಸಾಕಷ್ಟು ವಿಚಾರಗಳಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಈ ಒಂದು ಕಾಲಘಟ್ಟದಲ್ಲಿ ಡೆಫಿನೆಟ್ ಆಗಿ ನಿಮ್ಗಾಗತ್ತೆ. ನೋಡಿ, ನಿಮ್ಮ ಜಾತಕ ಸಪೋರ್ಟ್ ಮಾಡಲಿಲ್ಲ, ದಶಾಭುಕ್ತಿಗಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಗೋಚಾರದಲ್ಲಿ ಈ ಬಲ ಇದ್ದು ಕೆಲಸಗಳು ಮಾಡಲ್ಲ. ಸ್ಪೆಷಲಿ ಈಗ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ, ಕೆಲಸಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ನಿಮಗೆ ಬೇಕು ಈ ಗ್ರಹದ ಮೂಮೆಂಟಿಂದ. ಅಂದರೆ ನಿಮಗೆ ನಿಮ್ಮ ದಶಾಭುಕ್ತಿಗಳಲ್ಲಿ ನಿಮ್ಮ ಕರ್ಮಸ್ಥಾನದ್ದೋ ಅಥವಾ ನಿಮ್ಮ ಲಾಭಸ್ಥಾನದ್ದೋ ಇಲ್ಲ ನಿಮ್ಮ ಧನಸ್ಥಾನದ್ದೋ ದಶಾಭುಕ್ತಿಗಳು ಆ್ಯಡ್ ಆಗಿರಬೇಕು. ಅದರ ಲಿಂಕ್ ಇದ್ದಾಗ ಮಾತ್ರ ಇದೊಂದು ಗೋಚಾರದ ಬಲ ಕನೆಕ್ಟ್ ಆಗಿ ಸ್ವಲ್ಪ ಲಾಭಗಳು ಸಿಗ್ತದೆ. ಅದರ ಜೊತೆಗೆ ಬರೀ ಹೆಸರು ಬಲದಲ್ಲೇ ನೋಡ್ತೀರಾ, ನನ್ನ ಹೆಸರು ಮಕರ ರಾಶಿಗೆ ಬರುತ್ತೆ, ಹಾಗಾಗಿ ನನ್ನ ಹೆಸರಿಗೆ ಇದೇನು ಬರೋದೇ ಇಲ್ವಲ್ಲ, ಆ ಥರ ಅಲ್ಲ. ಓಕೆ, ಜಾತಕ ಅಂದರೆ ಇದೊಂದು ವೈಜ್ಞಾನಿಕವಾಗಿ ಇದೇ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು. ಸುಮ್ಮನೆ ಸ್ವರದಲ್ಲಿ ನಾನು ಕೇಳಿದ ತಕ್ಷಣ ಹೇಳ್ಬಿಡ್ತೀನಿ, ನನಗೆಲ್ಲ ಸಿದ್ಧಿ ಆಗ್ಬಿಟ್ಟಿದೆ, ನಾನು ಹೇಳಿದ್ದೆಲ್ಲ ನಡೀತದೆ, ಈ ಆ್ಯಂಗಲಲ್ಲಿ ಒಂದಷ್ಟು ಜನ ಹೇಳ್ತಾರೆ. ನೀವು ಅದನ್ನು ನಂಬ್ತೀರಾ, ಅದನ್ನು ಕೇಳ್ತೀರಾ, ಪರಿಹಾರಗಳು ಅಂತ ಏನೇನೋ ಮಾಡೋಕ್ಕೆ ಹೋಗ್ತೀರಾ. ನೋ, ಇರೋದಿಷ್ಟೇ, ನಮ್ಮ ಕರ್ಮಗಳು ಡಿಸೈಡ್ ಆಗಿದೆ. ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಅನ್ನೋದು ನಿಮ್ಮ ದಶಾಭುಕ್ತಿಗಳು ಡಿಸೈಡ್ ಮಾಡಿರ್ತದೆ. ಇದು ಜಾತಕ ಇಲ್ಲದಿದ್ದವರಿಗೆ ಪ್ರಶ್ನಾ ಕುಂಡಲಿ ಹಾಕಿ ಹೋಗಿ ಆರೂಢ ಪ್ರಶ್ನೆ ಹಾಕಿಸಿ, ತಾಂಬೂಲ ಪ್ರಶ್ನೆ ಹಾಕಿಸಿ ಒಂದಷ್ಟು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದು ಬಿಟ್ಬಿಟ್ಟು ಬರೀ ಭ್ರಮೆಯಲ್ಲಿ ಅಥವಾ ಇನ್ಯಾವುದೋ ಆ್ಯಂಗಲಲ್ಲಿ ಜ್ಯೋತಿಷ್ಯವನ್ನು ನೋಡಿ, ಜ್ಯೋತಿಷ್ಯನೇ ನಾವು ಏನೋ ಕರೆಕ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ನೀವು ನಮ್ಮದೇ ತಪ್ಪು ಅಂತ ವಾದಿಸೋಕ್ಕೆ ಶುರು ಮಾಡ್ತೀರಾ. ಬೇರೆಯವರು ಬೇರೆ ಥರ ಹೇಳ್ತಾರೆ. ಮೊದಲು ನೀವು ಸ್ವಲ್ಪ ಬೇಸಿಕ್ ಆದರೂ ಜ್ಯೋತಿಷ್ಯವನ್ನು ತಿಳ್ಕೊಳ್ಳಿ, ಆಗ್ತಾನೆ ನಿಮಗೆ ಗೊತ್ತಾಗೋದು ಯಾರು ಸುಳ್ಳು ಹೇಳ್ತಾವ್ರೆ, ಯಾರು ಸರಿ ಹೇಳ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ನೀವು ಹೇಗೆ ಜಡ್ಜ್ಮೆಂಟ್ ತಗೊಳ್ತೀರಾ? ಎಸ್, ರಾಹು ಬಗ್ಗೆ ಒಂದು ತಿಳ್ಕೊಳ್ಳಿ. ರಾಹು ಧನಸ್ಥಾನದಲ್ಲಿದ್ದಾಗ ನಾವು ಯಾವ ರೀತಿ ಆಲೋಚನೆ ಮಾಡಬೇಕು ಗೊತ್ತಾ? ತೋರಿಸ್ಕೋಬೇಕು. ಅಂದರೆ ನಾನು ದೊಡ್ಡ ಮಟ್ಟದ ಡೀಲ್ ಮಾಡ್ತಾ ಇದ್ದೀನಿ, ಲಕ್ಷಗಟ್ಟಲೆ ಅಲ್ಲಪ್ಪ ಕೋಟಿಗಟ್ಟಲೆ ಡೀಲ್ ಮಾಡ್ತಾ ಇದ್ದೀನಿ, ಆ ಪ್ರಾಜೆಕ್ಟಿಗೆ ಕೈ ಹಾಕಿದ್ದೀನಿ, ಈ ಪ್ರಾಜೆಕ್ಟಿಗೆ ಕೈ ಹಾಕಿದ್ದೀನಿ. ಈ ರೀತಿ ನಮ್ಮೊಳಗಡೆನೆ ಫಸ್ಟು ನಾವು ಆ ಆಲೋಚನೆಗೆ ಬರಬೇಕು. ಅಂದರೆ ಈಗ ಒಂದು ಕಾರ್ ಖರೀದಿ ಮಾಡ್ತೀವಿ ಅಂದರೆ ದೊಡ್ಡ ಮಟ್ಟದ ಕಾರ್ ಖರೀದಿ ಮಾಡ್ತೀನಿ ಅಂತ ನಾನೇ ಅಂದ್ಕೊಳ್ಬೇಕು. ದೊಡ್ಡ ಮನೆಯನ್ನು ನಾನು ಖರೀದಿ ಮಾಡ್ತೀನಿ ಅಂತ ನಾನೇ ಅಂದ್ಕೊಳ್ಬೇಕು. ಯಾವಾಗ ನಾವು ನಮ್ಮ ಆಸೆಗಳನ್ನು ಜಾಸ್ತಿಯಾಗಿ ಇಟ್ಕೊಳ್ತೀವಿ, ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ರಾಹು ಯಾವ ಮನೆಯಲ್ಲಿ ಇರ್ತಾರೆ ಆ ಮನೆಗೆ ಸಂಬಂಧಪಟ್ಟಂಗೆ ನಾವು ಇಟ್ಕೋಬೇಕು ಅದನ್ನು ನಮ್ಮ ಜಾತಕದಲ್ಲಿ. ಈಗ ಗೋಚಾರದಲ್ಲಿ 2ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಧನಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಾವು ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಲೋಚನೆಗಳಲ್ಲಿ ಕೆಲಸಗಳನ್ನು ಮಾಡಬೇಕು. ಅದೇ ಕೇತು ಇದ್ದಾಗ ನಾವು ಆ ರೀತಿ ಮಾಡಬಾರ್ದು. ಏನೇ ಮಾಡಿದ್ರೂ ಗುಟ್ಟಾಗಿರಬೇಕು, ಸೀಕ್ರೆಟಾಗಿರಬೇಕು. ಕೇತು ಧನಸ್ಥಾನದಲ್ಲಿದ್ದಾಗ ಇದೇ ಡಿಫ್ರೆನ್ಸ್. ಇರಲಿ, ಈಗ ರಾಹು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು 4ನೇ ಮನೆ ಇಂಪ್ಯಾಕ್ಟ್ ತುಂಬ ಜೋರಾಗಿ ವರ್ಕ್ ಆಗುತ್ತೆ ಈ ಕಾಲಘಟ್ಟದಲ್ಲಿ. ಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ನಿಮ್ಮ ವ್ಯವಹಾರಗಳು ದೊಡ್ಡ ಮಟ್ಟಕ್ಕೆ ಡೀಲ್ ಆಗುವಂತಹ ವಿಚಾರಗಳು ಎದುರಾಗುತ್ತೆ. ಹಾಗಾಗಿ ಯಾರ್ಯಾರು ಈಗ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಈಗ ನಿಮ್ಮ ಟ್ರ್ಯಾಕನ್ನು ಬದಲಾಯಿಸಿ ದೊಡ್ಡ ಮಟ್ಟದ ಸಾಹಸಕ್ಕೆ ಮುಂದಾಗಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ರಾಹು ಇಲ್ಲಿ ಪಾಸಿಟಿವ್ ಆಗಿ ನಿಮಗೆ ಆ ವ್ಯವಹಾರಗಳಲ್ಲಿ ಸಕ್ಸಸ್ಸನ್ನು ತಂದು ಕೊಡ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯಗಳಾಗತ್ತೆ, ಆಯಿತಾ. ನಿಮ್ಮ ನೆಟ್ವರ್ಕ್ ವಲಯ ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಪ್ರೂವ್ ಆಗುತ್ತೆ. ಅದು ಕಾರ್ಪೊರೇಟ್ ಕ್ಷೇತ್ರದಲ್ಲಿರಲಿ, ಸರ್ಕಾರಿ ಅಧಿಕಾರಿಗಳಿರಲಿ, ರಾಜಕೀಯದಿರಲಿ, ನಿಮಗೆ ಆಗುವಂತಹ ಪರಿಚಯಗಳು ನಿಮ್ಮ ಏನೊಂದು ವ್ಯಾಪಾರ ಆಗಲಿಕ್ಕೆ ಅಥವಾ ನಿಮ್ಮ ವೃತ್ತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಹಿರಿಯ ಸಹೋದರನ ಮಾರ್ಗದರ್ಶನ ಅದ್ಭುತವಾಗಿ ಸಿಗುತ್ತೆ. ನಿಮ್ಮ ಸ್ನೇಹ ಬಳಗದಲ್ಲಿ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಖಂಡಿತ ಸಿಗುತ್ತೆ. ಈ ಕಾಲಘಟ್ಟವನ್ನು ಆ ರೀತಿ ಬೆಳೆಸ್ಕೊಳ್ಳಿ. ನಿಮ್ಮ ಆಲೋಚನೆಗಳನ್ನು ದೊಡ್ಡದಾಗಿ ಇಟ್ಕೊಳ್ಳಿ. ಆಗ ಮಾತ್ರ ಒಂದು ಸಕ್ಸಸ್ ಡೆಫಿನೆಟ್ಲಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು.
ವೆಹಿಕಲ್ಗಳಲ್ಲಿ ಏನೋ ಒಂದಷ್ಟು ರಿಪೇರಿ ಖರ್ಚುಗಳು ಬರಬಹುದು. ಈ ರೀತಿ ಈ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಒಂದಷ್ಟು ಸಮಾಧಾನ ಇಲ್ಲದ ವಾತಾವರಣಗಳು ಕೂಡ ಸೃಷ್ಟಿಯಾಗ್ಬೋದು. ಏನಕ್ಕೆ ಅಂದರೆ ರಾಹು ಕುಜ ಸೇರಿದಾಗ ಅದು ಅಂಗಾರಕ ದೋಷವೂ ಆಗ್ಬಿಡ್ತದೆ. ಆತುರದ ನಿರ್ಧಾರಗಳು, ಸಡನ್ ಕೋಪ, ಇದೆಲ್ಲ ಕುಟುಂಬ ಸ್ಥಾನದ ಎಫೆಕ್ಟು, 4ನೇ ಮನೆಯ ಎಫೆಕ್ಟಿಂದ ಸಂಬಂಧಗಳಲ್ಲಿ ಒಂದಷ್ಟು ಮನಸ್ತಾಪಗಳನ್ನು ತಂದುಬಿಡ್ತದೆ. ಸೊ ಆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. ಕೃಷಿ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ದೊಡ್ಡ ಮಟ್ಟದ ಲಾಭಗಳು ಸಿಕ್ಕರೂ ಅವರ ಯಂತ್ರೋಪಕರಣಗಳು ಕೈ ಕೊಡ್ಬೋದು, ಅದರ ರಿಪೇರಿ ಖರ್ಚುಗಳು ಜಾಸ್ತಿ ಆಗ್ಬೋದು. ಈ ಅಕ್ಕಪಕ್ಕದ ಜಮೀನಿನವರ ಜೊತೆ ಸ್ವಲ್ಪ ಕಿರುಕುಗಳು ಕೂಡ ಎದುರಾಗಬಹುದು. ಆದರೆ ಹೊಸದಾಗಿ ಭೂಮಿ ಖರೀದಿ ಮಾಡೋದಕ್ಕೆ ಅಥವಾ ನಿಮ್ಮ ಜಮೀನನ್ನು ಸೇಲ್ ಮಾಡೋದಕ್ಕೆ ಇದೆಲ್ಲದಕ್ಕೂ ತುಂಬ ಚೆನ್ನಾಗಿರುವಂತಹ ಕಾಲಘಟ್ಟ. ರೈತರಿಗೆ ಆ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ದೊಡ್ಡ ಮಟ್ಟಕ್ಕೆ ಒಂದಷ್ಟು ನೀವು ಕೂಡ ಲಾಭಗಳನ್ನು ಗಳಿಸ್ತೀರಾ. ಇನ್ನು ಅದೇ ರೀತಿ ಮಾತಿನ ಮನೆಯಲ್ಲಿ ರಾಹು ಧನಿಷ್ಠದಲ್ಲಿರೋದ್ರಿಂದ ತುಂಬ ಆತುರದ ಮಾತುಗಳು ಬೇಡ, ಕೋಪದ ಮಾತುಗಳು ಬೇಡ. ವ್ಯಾಪಾರಗಳಲ್ಲಿ, ಸಂಬಂಧಗಳಲ್ಲಿ, ಸ್ನೇಹಿತರ ಸರ್ಕಲಲ್ಲಿ, ನಿಮ್ಮ ನೆಟ್ವರ್ಕ್ ವಲಯದಲ್ಲಿ ಮಾತನ್ನು ಕಂಟ್ರೋಲಾಗಿ ಇಟ್ಕೊಳ್ಳಿ. ಇನ್ನು ಅದೇ ರೀತಿ ಇದು ಆಹಾರ ಸ್ಥಾನವೂ ಹೌದು. ಈಗ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹೆಚ್ಚು ತಿನ್ಬೇಕನ್ಸುತ್ತೆ, ಅದ್ರ ಕಡೆ ಆಕರ್ಷಣೆ ಜಾಸ್ತಿ ಆಗುತ್ತೆ. ಅಲ್ಲಿ ಕುಜ ನೆಗೆಟಿವ್ ಆಗಿಬಿಡ್ತಾರೆ. ಸೊ ನೀವು ಕುಜನನ್ನು ನೆಗೆಟಿವ್ ಮಾಡ್ಕೊಳ್ಬೇಕಾ? ಜಂಕ್ ಫುಡ್ ತಿನ್ನಿ. ರಾಹುವನ್ನು ನೆಗೆಟಿವ್ ಮಾಡ್ಕೊಳ್ಬೇಕಾ? ನನ್ನ ಹತ್ರ ಏನೂ ಇಲ್ಲ, ನಾನು ಬಡವ, ನನ್ನ ಹತ್ರ ದುಡ್ಡೇ ಇಲ್ಲ, ನಾನು ಆ ಥರ ದೊಡ್ಡ ಪ್ರಾಜೆಕ್ಟ್ ಎಲ್ಲ ಮಾಡೋಕ್ಕಾಗಲ್ಲ. ಈ ರೀತಿ ನಿಮ್ಮನ್ನು ನೀವೇ ಡೌನ್ಫಾಲ್ ಮಾಡ್ಕೊಳ್ಳಿ. ಈ ರೀತಿ ಸೊ ಯಾವಾಗಲೂ ಗ್ರಹಗಳನ್ನು ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ಆ ಗ್ರಹಗಳ ಕಾರಕತ್ವ ಏನು ಹೇಳುತ್ತೆ ಅದರ ಬಗ್ಗೆ ನಾವು ಯೋಚನೆ ಮಾಡಿ ಅದನ್ನು ಮಲ್ಟಿಪಲ್ ಆಗಿ ಮಾಡಿಕೊಂಡಾಗ ಅದು ಪಾಸಿಟಿವ್ ಆಗುತ್ತೆ. ಈ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಬದಲಾವಣೆ ತುಂಬ ಚೆನ್ನಾಗಿದೆ. ಗಮನವನ್ನು ತುಂಬ ಚೆನ್ನಾಗಿ ಎಜುಕೇಷನ್ ಮೇಲೆ ಕೊಟ್ಟರೆ ಅದ್ಭುತವಾಗಿ ಯಶಸ್ಸಾಗ್ತೀರಾ. ಇನ್ನು ಅಧಿಕಾರದಲ್ಲಿ ಇರೋರಿಗೂ ಕೂಡ ನಿಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ, ನಿಮ್ಮ ಅಧಿಕಾರದಲ್ಲಿ ಒಂದು ಘನತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ರಾಹು ಮತ್ತು ಕುಜನ ಪ್ರಭಾವ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಲ್ಲಿ ಯಾರು ಗೃಹಿಣಿ ಇರಲಿ, ಅಧಿಕಾರಿಗಳಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ. ನಿಮ್ಮ ಎನರ್ಜಿಯನ್ನು ನಿಮ್ಮ ಕೆಲಸಗಳಲ್ಲಿ ತೋರಿಸ್ಬಿಡಿ, ನಿಮ್ಮ ವ್ಯಾಪಾರಗಳಲ್ಲಿ ತೋರಿಸ್ಬಿಡಿ. ಮಾತಲ್ಲಿ ಕಂಟ್ರೋಲಾಗಿ ಇಟ್ಕೊಳ್ಳಿ. ವೆಹಿಕಲಲ್ಲಿ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಓಡಾಡಿ. ರಾಹು ಕುಜ ಅಂದರೆ ಅದೊಂಥರ ಬೆಂಕಿ ಮತ್ತು ಪೆಟ್ರೋಲ್ ಕಾಂಬಿನೇಷನ್ ಇದ್ದಂಗೆ. ಓಕೆ, ಯಾವಾಗ ಹೆಂಗೆ ಅದು ಸ್ಪಾರ್ಕ್ ಆಗುತ್ತೆ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲೂ ಕಂಟ್ರೋಲ್ ಇರ್ರಿ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ದೊಡ್ಡ ಮಟ್ಟಕ್ಕೆ ಇಟ್ಕೊಳ್ಳಿ. ದೊಡ್ಡ ಡೀಲ್ಗಳನ್ನು ಕನೆಕ್ಟ್ ಆಗಿ ಡೆಫಿನೆಟ್ಲಿ ನಿಮಗೆ ರಾಹು ಧನಿಷ್ಠಾಗೆ ಬಂದು ನಿಮ್ಮ ಹಣ ಸಂಪಾದನೆಯನ್ನು ಇನ್ನೂ ಹೆಚ್ಚು ಮಾಡ್ತಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.